ಬ್ರೇಕ್ನ ನಂತರ ಸುವರ್ಣ ಫೋಕಸ್ಗೆ ಸ್ವಾಗತ. ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಬಂದೊದಗಿರುವ ಆಪತ್ತಿಗೆ ಕಾರಣಗಳೇನು, ಇದರಿಂದಾಗುವ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸಲೇಬೇಕು. ಆರ್ಟಿಪಿಎಸ್ ಈ ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರವೇ ನೇರ ಹೊಣೆ ಅಂತಿದೆ. ಹೌದು, ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಶೀಘ್ರ ಪರಿಹರಿಸದೇ ಇದ್ರೆ ರಾಜ್ಯಕ್ಕೆ ಕತ್ತಲು ಕವಿಯೋದು ಗ್ಯಾರಂಟಿ. ವಿದ್ಯುತ್ ಈಗ ಜನರ ದಿನನಿತ್ಯದ ಅಗತ್ಯಗಳಲ್ಲಿ ಒಂದಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಈಗ ಉತ್ಪಾದನೆಯಾಗುತ್ತಿರುವ ವಿದ್ಯುತ್ ಮತ್ತು ಬೇಡಿಕೆಗೆ ಅಜಗಜಾಂತರವಿದೆ. ಒಂದೊಮ್ಮೆ ಆರ್ಟಿಪಿಎಸ್ನ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿದ್ರೆ ರಾಜ್ಯದ ಜನತೆ ಕತ್ತಲಲ್ಲಿ ಕಾಲ ದೂಡಬೇಕಾಗುತ್ತೆ. ಅಗತ್ಯವಿರೋ ಕಲ್ಲಿದ್ದಲನ್ನ ಮುಂಗಡವಾಗಿ ಸಂಗ್ರಹಿಸಲು ಆಸಕ್ತಿ ತೋರುತ್ತಿಲ್ಲ. ಇದು ಹೀಗೆ ಮುಂದುವರೆದ್ರೆ ಆರ್ಟಿಪಿಎಸ್ ತನ್ನ ಎಲ್ಲಾ ಘಟಕಗಳನ್ನ ಮುಚ್ಚೋದು ಗ್ಯಾರಂಟಿ. ಆರ್ಟಿಪಿಎಸ್ ಸಮಸ್ಯೆಗಳಿಂದ ಮುಕ್ತವಾಗಬೇಕಾದ್ರೆ ಸರ್ಕಾರ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಶಾಖೋತ್ಪನ್ನ ಕೇಂದ್ರದಲ್ಲಿರುವ ತಾಂತ್ರಿಕ ಸಮಸ್ಯೆ, ಕಲ್ಲಿದ್ದಲು ಕೊರತೆ, ಕಾರ್ಮಿಕರ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಹಾಗೂ ನಿಗದಿತ ಕಾಲಮಿತಿಯಲ್ಲಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು. ಇದೆಲ್ಲವೂ ಕರ್ನಾಟಕ ವಿದ್ಯುತ್ ನಿಗಮದಿಂದ ಸಾಧ್ಯವಿಲ್ಲ. ತುರ್ತಾಗಿ ನಿಗಮಕ್ಕೆ ಬರಬೇಕಿರುವ 13,000 ಕೋಟಿ ಹಣ ಸರ್ಕಾರ ನೀಡಲೇಬೇಕು. ಇಲ್ಲವಾದರೆ ಮುಂದೆ ರಾಜ್ಯದಲ್ಲಿ ಉಲ್ಬಣಿಸಲಿರುವ ವಿದ್ಯುತ್ ಕ್ಷಾಮ ಆ ಭಗವಂತನಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ. ಇನ್ನು ಆರ್ಟಿಪಿಎಸ್ 1, 2 ಮತ್ತು 3ನೇ ಘಟಕಗಳ ಸಂಪೂರ್ಣ ನವೀಕರಣಕ್ಕೆ ಅಂದಾಜು 1,000 ಕೋಟಿ ವೆಚ್ಚದ ಯೋಜನೆಗೆ ಸರ್ಕಾರ ಸಮ್ಮತಿಸಬೇಕಿದೆ. ಹಾಗೆ ಕಲ್ಲಿದ್ದಲು ಸಂಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡಲೇಬೇಕು. ಆರ್ಟಿಪಿಎಸ್ಗೆ ಕಲ್ಲಿದ್ದಲು ಕೊರತೆ, ಗುತ್ತಿಗೆ ನೌಕರರ ಕಾಯಮಾತಿ ಹಾಗೂ ಸಿಬ್ಬಂದಿ ಕೊರತೆಯನ್ನ ಸರಿದೂಗಿಸೋದು ಸೇರಿದಂತೆ ಇಲ್ಲಿನ ಸಮಸ್ಯೆಗಳಿಗೆ ಸರ್ಕಾರ ತುರ್ತು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ರಾಜ್ಯ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ಇಂಧನ ಸಚಿವೆ ಶೋಭಾ ಕರಂದ್ಲಾಜೆಯವರು ದೆಹಲಿ ಪ್ರವಾಸ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಅದನ್ನ ಬಿಟ್ಟು ಕನಿಷ್ಠ 4-6 ದಿನ ಆರ್ಟಿಪಿಎಸ್ನಲ್ಲಿ ವಾಸ್ತವ್ಯ ಹೂಡಿ ಇಲ್ಲಿನ ಸಮಸ್ಯೆಗಳನ್ನ ಮೊದಲು ಮನವರಿಕೆ ಮಾಡಿಕೊಂಡ್ರೆ ಪರಿಹಾರ ಕೊಂಡುಕೊಳ್ಳಲು ಸಾಧ್ಯವಾಗಬಹುದು. ಇಲ್ಲವಾದರೆ ರಾಜ್ಯದ ಜನರನ್ನ ಕತ್ತಲ ಕೂಪಕ್ಕೆ ತಳ್ಳಿದ ಶಾಪ ನಿಮಗೆ ತಟ್ಟುತ್ತೆ. ರಾಜ್ಯ ಕತ್ತಲಲ್ಲಿ ಮುಳುಗೋ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಸಮಸ್ಯೆ ಪರಿಹರಿಸಬೇಕು ಅನ್ನೋದು ಪ್ರತಿ ಕನ್ನಡಿಗನ ಮನವಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.